ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್, ಮಕ್ಕಳ ಹಿತದೃಷ್ಟಿಯಿಂದ ಕೆಲವು ಕಾನೂನು ಮಾಡ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಅದು ಫುಲ್ ಸಂಪೂರ್ಣವಾಗಿ ಜಿಲ್ಲಾ ಪಂಚಾಯತಿ ಅಲ್ಲೆಲ್ಲ ರಿವ್ಯೂ ಮಾಡೋದು ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಮಾಡಿದ್ರೆ ಅಂತೇಳಿ ಒಂದು ಚರ್ಚೆ ಇತ್ತ ಹೊರತು ಯಾವುದೇ ಥರದ ಗೌರ್ಮೆಂಟ್ ಆರ್ಡರ್ ಇಲ್ಲ. ಅದನ್ನು ಮಾಡ್ತಕ್ಕಂಥ ನಾವು ತೀರ್ಮಾನ ಕೂಡ ನಾವು ಮಾಡೋದಿಲ್ಲ. ಅದನ್ನು ನಾನು ಬಿಟ್ಟಿದ್ದೀನಿ. ಅದ್ರ ಜೊತೆಗೆ ನೀವು ಅವ್ರಿಗೆ ಏನು ಕರೆಕ್ಷನ್ ಮಾಡಿದ್ರು ಹಳೆ ಬಾಕಿ ಇತ್ತು ಅಂತ ಹೇಳಿ ಅದನ್ನು ಇಷ್ಟರೊಳಗೆ 2 months ಒಳಗೇ ಆಗಬೇಕಾಗಿತ್ತು. ಎಲ್ಲ ಆರ್ಥಿಕ ಇಲಾಖೆಯವರು ಕೂಡ ಸ್ವಲ್ಪ ಈ ಬಜೆಟ್ ಒತ್ತಡದಲ್ಲಿ ಇದ್ದಾಗ ನಾನು ಕೂಡ ಅವ್ರಿಗೆ ಟೈಮ್ ಕೊಟ್ಟೆ, ನೀವು ಬೇಗ ಮಾಡಿ ಅಂಥೇಳಿ 20ನೇ ತಾರೀಕು ಒಳಗೆ ಈಗಾಗಲೇ FDಯಿಂದ ಎಲ್ಲ ಕ್ಲಿಯರೆನ್ಸ್ ಆಗಿ ನಾನು ಹೋದ್ಸತಿ ನೀವು ಬಂದಾಗಲೂ ಕೂಡ ನಾನು ಹೇಳಿದ್ದೆ, ಎಲ್ಲಿ ಮಾನ್ಯ ಸಭಾಪತಿಗಳೇ ಅವರೆಲ್ಲ ಕೂಡ ಬಂದಿದ್ರು, ಅಸೋಸಿಯೇಷನ್ ಅವ್ರು ಬಂದಿದ್ರು, ಇಲ್ಲ ಇದು ತಪ್ಪಿದು, ಅವ್ರು ಏನು ಕೆಲಸ ಮಾಡಿದಾರೋ ಅವ್ರಿಗೆ ದುಡ್ಡು ಸಲ್ಲಬೇಕು, ಅವ್ರಿಗೆ ಕೊಡಬೇಕು ಅಂತೇಳಿ ಅದು ಕೂಡ ಮಾಡ್ತಕ್ಕಂಥ ನನ್ನ ಪ್ರಕಾರ 20ನೇ ತಾರೀಕು ಒಳಗೆ ಅವ್ರ ಅಕೌಂಟಿಗೂ ಕೂಡ ದುಡ್ಡು ಹೋಗ್ತದೆ. ಅದನ್ನು ಏನು ಬದಲಾವಣೆ ಇಲ್ಲ. ಆದರೆ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಇದೆಯಲ್ಲ, ನಾನು ಚರ್ಚೆ ಮಾಡಿದ್ರೇನು ಭೋಜೇಗೌಡರು, ನಾನೇ ಬಂದು ಹೇಳಿದ್ದೀನಿ ಇಲ್ಲಪ್ಪ ಅದನ್ನೆಲ್ಲ ಮಾಡೋದಿಲ್ಲ ಅಂತೇಳಿ. ಆಮೇಲೆ ಸಂಕನೂರು ಅವರು ಮತ್ತು ನಮ್ಮ ನಮೋಶಿ ಅವರು ಕೂಡ ಬಂದು ಇದನ್ನು ಮನವಿ ಮಾಡಿದ್ರು. ಅದಕ್ಕೆ ಮಾಡೋದ್ರಿಂದ ಆಮೇಲೆ ಅವತ್ತು ಪುಟ್ಟಣ್ಣವರು ಕೂಡ ಇದ್ರು, ಅವತ್ತು ಫಸ್ಟ್ ಅವರೇ ಬಂದಿದ್ದು, ನೀವು ಕೂಡ ಸಾಕಷ್ಟು ಸತಿ ಹೇಳಿದ್ರಿ. ಇದಾದ್ಮೇಲೂ ಕೂಡ ಹಿಂಗೆ ಮಾಡಿದರೆ ಇದನ್ನು ಬ್ಲ್ಯಾಕ್ ಮೇಲ್ ಅಲ್ವೇ? ಆಮೇಲೆ ಮಕ್ಕಳ ಹಿತದೃಷ್ಟಿಯಿಂದ ಯಾವ್ದಾದ್ರು ಒಂದು ಚರ್ಚೆ ಮಾಡಬೇಕಾದ್ರೆ ಅದನ್ನು ಬಂದು ಚರ್ಚೆ ಮಾಡಬೇಕು, ಆಗು ಹೋಗುಗಳು ಅಂತ ಹೇಳಿ. ಒಂದೇ ಸತಿಗೆ ಮೌಲ್ಯ ಮಾಪನವನ್ನು ನಾವು ಬಹಿಷ್ಕಾರ ಮಾಡ್ತೀವಿ ಅಂದರೆ ಹಾಗಾದ್ರೆ ದೇ ಆರ್ ವರ್ಕಿಂಗ್ ಅಗೇನ್ಸ್ಟ್ ದ ಚಿಲ್ಡ್ರನ್ಸ್. ಮಕ್ಕಳ ಹಿತದೃಷ್ಟಿಯಿಂದ ವಿರುದ್ಧ ಆಗೋದಿಲ್ಲ ಇದು. ಮಕ್ಕಳ ಹಿತದೃಷ್ಟಿ ಇಂಪಾರ್ಟೆಂಟಾ ಇಲ್ಲ ಕಾನೂನು ಇಂಪಾರ್ಟೆಂಟಾ? ಮಕ್ಕಳಿಗೆ ಒಳ್ಳೇದಾಗ್ತಕ್ಕಂಥ ಕಾನೂನೇ ಭಾಳ ಇಂಪಾರ್ಟೆಂಟ್. ಅದು ಒಳ್ಳೇದಿದ್ರೆ ನೀವು ಮಾಡಬೇಕು, ನಾವು ಮಾಡಬೇಕು. ನಾನು ಮಾಡ್ತೀನಿ ಅಂತ ಈಗ ನಾನು ಹೇಳ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ಅದನ್ನು ಒತ್ತಾಯನ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಏನಾದ್ರು ಚಿಕ್ಕ ಪುಟ್ಟ ಸಮಸ್ಯೆ ಇದ್ದರೆ ಅವ್ರ ಡೋರ್ಸ್ ಆರ್ ಓಪನ್. ನಾನು ಯಾವತ್ತೂ ಕೂಡ ಯಾವುದೇ ಒಬ್ಬ ವ್ಯಕ್ತಿಗಾಗಲಿ ಇಲ್ಲ ಅಸೋಸಿಯೇಷನ್ಸ್ ಆಗಲಿ, ರಿಜಿಸ್ಟರ್ಡ್ ಅಸೋಸಿಯೇಷನ್ ಅನ್ರಿಜಿಸ್ಟರ್ಡ್ ಅಸೋಸಿಯೇಷನ್ಗೂ ಕೂಡ ನಾನು ಯಾವುದೇ ಥರದ ಅವರಿಗೆ ಕೇಳಿ ಕೆಲವು ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ದು. ಬಟ್ ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್ ಯಾವುದೇ ಕಾರಣಕ್ಕೂ ನಾವು ಇದನ್ನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಭೆ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಇದೆ, ಯಾರ್ಯಾರು ಇದ್ರು ಅವತ್ತು ಅಂತ ಹೇಳಿ ಎಲ್ಲರೂ ಕೂಡ ನೀವೆಲ್ಲರೂ ಇದ್ರಿ. ಮತ್ತೇನು ಕೂಡ ಇದ್ರ ಬಗ್ಗೆ ವಿಸ್ತಾರವಾಗಿ ಏನಾದ್ರು ಚರ್ಚೆ ಮಾಡಬೇಕಂದ್ರೆ ಸಭಾಪತಿಗಳೇ ತಾವು ಕೂಡ ಒಂದು ಅಧ್ಯಕ್ಷತೆಯಲ್ಲಿ ಕರಿತೀನಿ ಅಂತ ಹೇಳಿದಿರಿ. ಮಕ್ಕಳಿಗೆ ಪಾಠ ಹೇಳ್ಕೊಟ್ಟ ಮೇಲೆ ಅದು ಮೌಲ್ಯಮಾಪನ ಮಾಡೋದು ಅಂದರೆ ನಮ್ಮ ಒಂದು ಹಿತದೃಷ್ಟಿಯಿಂದನೇ ನಾವು ವಿರುದ್ಧ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ಆಮೇಲೆ ನಾವು ಮಾತಾಡಿದ ಮೇಲೆ ನಾವು ಒಂದಾಗಿ ಇಲ್ಲಿ ಸರ್ಕಾರ ನಾವು ಜವಾಬ್ದಾರಿ ತಗೊಂಡಿದ್ದೀವಿ, ನಾವು ಮಾತಾಡಿದ ಮೇಲೆ ಈ ಥರ ಮಾಡೋದು ಒಳ್ಳೇದಲ್ಲ ಅಂಥೇಳಿ ನಾನು ಅವರಿಗೆ ಮನವಿಯಿಂದ ಮಕ್ಕಳಿಗಾಗೆ ಶಿಕ್ಷಕರು, ಮಕ್ಕಳಿಗಾಗೆ ಸರ್ಕಾರನೂ ಕೂಡ ತಪ್ಪೇನಿಲ್ಲ. ಮಕ್ಕಳಿಗಾಗೆ ಶಿಕ್ಷಕರು. ಸೊ ಮಕ್ಕಳ ಹಿತದೃಷ್ಟಿ ಬಂದಾಗ ಯಾವತ್ತೂ ಕೂಡ ಅವರ ಅನುಗುಣವಾಗಿ ಅವರ ಭವಿಷ್ಯಕ್ಕೆ ನಾವು ಬದಲಾವಣೆಯನ್ನು ಆಗೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಈಗ ಈ ಪ್ರಸ್ತಾವನೆ ಯಾವುದೇ ಕಾರಣಕ್ಕೂ ಇಲ್ಲ ಅನ್ನೋದನ್ನ ನಾನು ಪುಟ್ಟಣ್ಣವ್ರಿಗೆ ಮತ್ತು ಭೋಜೇಗೌಡರಿಗೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.